ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಪೋಷಣ್ ಟ್ರ್ಯಾಕರ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳ ಎತ್ತರ ಮತ್ತು ತೂಕವನ್ನು ಹಾಕುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಿಸ್ಟೇಕ್ ಮಾಡಿರ್ತಾರೆ. ಕಣ್ತಪ್ಪಿನಿಂದ ಮಗುವಿನ ಎತ್ತರ ಮತ್ತು ತೂಕವನ್ನು ಹೆಚ್ಚಾಗಿ ಎಂಟ್ರಿ ಮಾಡಿರುವುದರಿಂದ ನಾರ್ಮಲ್ ಮಗು ಸಾಮಿಂದ ನಾರ್ಮಲ್ಗೆ ಮಾಡಿರುವಂತಹ ಮಕ್ಕಳನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು, ಆ ಮಕ್ಕಳ ಪ್ರಸ್ತುತ ತೂಕ ಮತ್ತು ಎತ್ತರದ ಮೇಲೆ ಯಾವ ರೀತಿಯಾಗಿ ಪೋಷಣ್ ಕ್ಯಾಲ್ಕುಲೇಟರ್ನಲ್ಲಿ ಪರಿಶೀಲಿಸಿಕೊಂಡು ಕರೆಕ್ಷನ್ ಮಾಡೋದಂತೇಳಿ ನಾನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಲಾಗಿನ್ನಲ್ಲಿ ಪೋಷಣ್ ಟ್ರ್ಯಾಕರ್ನಲ್ಲಿ ಯಾವ ಮಗು ಯಾವ ಸ್ಥಿತಿಯಲ್ಲಿ ಇದೆ ಎಂದು ನೋಡಿಕೊಳ್ಳೋಣ. ಪೋಷಣ್ ಟ್ರ್ಯಾಕರ್ ಲಾಗಿನ್ ಆದ ನಂತರ ಬೆನಿಫಿಷರ್ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಷನ್ ಸೆಂಟರಲ್ಲಿ ಯಾವ ಕ್ಯಾಟಗರಿ ಮಗು ಬದಲಾವಣೆ ಮಾಡಬೇಕು, ಯಾವ ಮಗು ಅಂತೇಳಿ ನಾವು ತಿಳ್ಕೊಳ್ಬೇಕು. ಮೊದಲು 6 ತಿಂಗಳಿಂದ 3 ವರ್ಷದಲ್ಲಿ ಒಂದು ಮಗು ಬದಲಾವಣೆ ಮಾಡಬೇಕಾಗಿದೆ. ಈ ಮೊದಲನೇ ಮಗುವಿನ ಮೇಲೆ ನಾನು 3 ಡಾಟ್ ಇದೆಯಲ್ಲ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಗ್ರೋತ್ ಹಿಸ್ಟ್ರಿ ಅಂತ ಇದೆ. ಆ ಗ್ರೋತ್ ಹಿಸ್ಟ್ರಿ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ 3 ತಿಂಗಳ ಹಿಸ್ಟ್ರಿ ಸಿಗುತ್ತೆ. ಆ ಮಗು ಹೈಟು ವೇಟು ಎಷ್ಟಿತ್ತು ಅಂಥೇಳಿ. 1 ವರ್ಷ 1 ತಿಂಗಳ ಮಗು ನೀವು ನೋಡ್ಬೋದು. 6ನೇ ತಿಂಗಳಲ್ಲಿ ನಾರ್ಮಲ್ ಇದೆ, 7ನೇ ತಿಂಗಳಲ್ಲಿ ಕೂಡ ನಾರ್ಮಲ್ ಇದೆ. 8ನೇ ತಿಂಗಳಲ್ಲಿ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ತಪ್ಪಾಗಿ ಎಂಟ್ರಿ ಮಾಡಿರ್ತಾರೆ. ಹೈಟ್ ಬಂದುಬಿಟ್ಟು 89 ಸೆಂಟಿಮೀಟರ್ ಹಾಕಿದ್ದಾರೆ. ವೇಟ್ ಬಂದುಬಿಟ್ಟು 9.400 ಗ್ರಾಮ್ ಹಾಕಿದ್ದಾರೆ. ಆದ್ದರಿಂದ ಇದು ಆ್ಯಕ್ಚುಲಿ ಮಗು ನಾರ್ಮಲ್ ಇದೆ. ಆದ್ದರಿಂದ ಇದನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕಂತೇಳಿ ನಾನು ತಿಳಿಸ್ತಾ ಇದ್ದೀನಿ. ಇದು ಅಂಗನವಾಡಿ ಕಾರ್ಯಕರ್ತೆಯರ ಲಾಗಿನ್ ಆಗಿರುತ್ತೆ. ಈಗ ನಿಮಗೆ ಆ ಮಗುವಿನ ಮೇಲೆ ವೃತ್ತಾಕಾರದಲ್ಲಿ ರೆಡ್ ಇದೆ. ರೆಡ್ ಅಂದರೆ ಶ್ಯಾಮು, ಗ್ರೀನ್ ಇದ್ದರೆ ನಾರ್ಮಲ್. ನಿಮಗೆ ಆಲ್ರೆಡಿ ಈ ಬಣ್ಣದ ಪರಿಚಯ ಗೊತ್ತಿರುತ್ತೆ. ನಿಮಗೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೀಟೇಲ್ಸ್ ಆಗಿ ಸಿಗುತ್ತೆ. ರೆಡ್ಡು ಶ್ಯಾಮು ಈ ರೀತಿಯಾಗಿ ನಿಮಗಿದೆ ನಾರ್ಮಲ್ಲು. ಇದನ್ನು ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ಬೋದು, ನಮ್ಮ ಮೇಲ್ವಿಚಾರಕಿಯರ ಲಾಗಿನ್ ಮುಖಾಂತರ ಯಾವ ರೀತಿಯಾಗಿ ಕರೆಕ್ಷನ್ ಮಾಡುವುದು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ. ಮೇಲ್ವಿಚಾರಕಿಯರ ಲಾಗಿನ್ನಲ್ಲಿ ಸೂಪರ್ವೈಸರ್ CDPO DPO ಅಂತಿದೆಯಲ್ಲ, ಸೂಪರ್ವೈಸರ್ ಅಂತೇಳಿ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಆಲ್ರೆಡಿ ಗೊತ್ತಿರುವುದರಿಂದ ಮೇಲ್ವಿಚಾರಕಿಯರ ಲಾಗಿನ್ ಆದ ನಂತರ ನಿಮಗೆ ಅಂದರೆ ಅವರು 2 ಸರ್ಕಲ್ಲು ನಿರ್ವಹಿಸ್ತಿದ್ದಾರೆ. ಈ ರೀತಿಯಾಗಿ ಬರುತ್ತೆ. ಒಂದು ಪ್ರೈಮರಿ ಚಾರ್ಜಸ್, ಒಂದು ಅಡಿಷ್ನಲ್ ಚಾರ್ಜಸ್ ಅಂತೇಳಿ. ರೆಗ್ಯುಲರ್ ಆಗಿ ಯಾವುದು ಕಾರ್ಯನಿರ್ವಹಿಸ್ತಾರೆ ಅದು ಪ್ರೈಮರಿ ಚಾರ್ಜಸ್ಸು. ಅಡಿಷ್ನಲ್ ಆಗಿ ಪ್ರಭಾರ ಆಗಿ ಯಾವುದು ಕಾರ್ಯನಿರ್ವಹಿಸ್ತಿದ್ರೆ ಆ ವೃತ್ತದ ಹೆಸರು ಬಂದಿರುತ್ತೆ. ನಮಗೆ ಅಡಿಷ್ನಲ್ ಚಾರ್ಜಸ್ಸಲ್ಲಿ ನಮಗೆ ಚೇಂಜಸ್ ಮಾಡಬೇಕಾಗಿದೆ. ಆ ಮಗು ಆ ಸರ್ಕಲಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಪ್ರಿಶುಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮಗೆ ಅಂಗನವಾಡಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ನಿಮಗೆ ಇಲ್ಲಿ 3 ಲೈನ್ ಇದೆ. ಆ ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಮೈ ಅಜೈನ್ ಅಂಗನವಾಡಿ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಅಂಗನವಾಡಿ ಕೇಂದ್ರ ಶೋ ಆಗುತ್ತೆ. ಅದರಲ್ಲಿ ಯಾವ ಅಂಗನವಾಡಿ ಕೇಂದ್ರ ಅಂತೇಳಿ ನಾವು ಆಯ್ಕೆ ಮಾಡ್ಕೋಬೇಕು. ಬಿದಿರುಗುಪ್ಪೆ ಎ ಅಂಗನವಾಡಿ ಕೇಂದ್ರದಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಡೈಲಿ ಟ್ರ್ಯಾಕಿಂಗ್ ಈ ಮಾಹಿತಿ ಎಲ್ಲ ನಿಮಗೆ ಎಷ್ಟು ಮಕ್ಕಳಿಗೆ ಅಟೆಂಡೆನ್ಸ್ ಕೊಟ್ಟಿದ್ದಾರೆ, ಮಾರ್ನಿಂಗ್ ಸ್ನ್ಯಾಕ್ಸ್ ಗಿವನ್, ಆ್ಯಕ್ಟಿವಿಟಿ ಕಂಪ್ಲೀಟೆಡ್. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಗ್ರೋತ್ ಮಾನಿಟರಿಂಗ್ ಐತೆ. ಗ್ರೋತ್ ಮಾನಿಟರಿಂಗಲ್ಲಿ 72 ಮಕ್ಕಳಿಗೆ ಕಂಪ್ಲೀಟೆಡ್ ಆಗಿದೆ. ಸ್ಯಾಮ್ ಆ್ಯಂಡ್ ಅಂಡರ್ ವೇಟ್ ಚಿಲ್ಡ್ರನ್ ಈಗ ನಿಮಗೆ
ಶ್ಯಾಮ್ ಅಂತೇಳಿ ಬಂದಿದೆ ಒಂದು ಮಗು. ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕಲ್ವ, ಈಗ ಗ್ರೋತ್ ಮಾನಿಟ್ರಿಂಗಲ್ಲಿ ಮುಂದೆ ವ್ಯೂ ಇದೆ ಅಲ್ವಾ, ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಾವು ಪೋಷನ್ ಟ್ರ್ಯಾಕರ್ ಲಾಗಿನ್ನ ಅಂಗನವಾಡಿ ಕಾರ್ಯಕರ್ತೆಯ ಲಾಗಿನ್ ಆಗಿದ್ದೀವಲ್ಲೋ ಆ ಲಾಗಿನ್ನಲ್ಲಿ ಯಾವ ಮಗು ಅಂತೇಳಿ ನಾವು ನೋಡಿದ್ದೀವಿ, ಆ ಮಗುನ ನಾವು ಸರ್ಚ್ ಮಾಡಬೇಕು. ಹರ್ಷಿಪ್ ಖಾತೂನ್ ಅಂತೇಳಿ 1 ವರ್ಷ 1 ತಿಂಗಳು. ಈ ಮಗುನ ನಾವು ನಾರ್ಮಲ್ ಇದೆ ಆ ಮಗು, ಆ್ಯಕ್ಚುಲಾಗಿ ಕಣ್ತಪ್ಪಿನಿಂದ ಅಂಗನವಾಡಿ ಕಾರ್ಯಕರ್ತೆಯರು ಸ್ಯಾಮ್ ಅಂತ ಮಾಡಿದ್ದಾರೆ, ಅದನ್ನ ನಾವು ಕರೆಕ್ಷನ್ ಮಾಡಬೇಕು. ಇಲ್ಲಿ ನಿಮಗೆ ತೂಕ ಎಷ್ಟಿದೆ ಮತ್ತು ಸೆಂಟಿಮೀಟರ್ ಅಂತ ಇದೆ, ಆ ಸೆಂಟಿಮೀಟರ್ ಪಕ್ಕ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಪ್ರೀವಿಯಸ್ ರೀಡಿಂಗು ಆಗಸ್ಟ್ 6, 2026 ನಾವೀಗ ಕರೆಕ್ಷನ್ ಮಾಡ್ಬೋದು. ವೇಟ್ ಬಂದುಬಿಟ್ಟು ಆ ಮಗು ಆ್ಯಕ್ಚುಲ್ ವೇಟ್ ಇರೋದು 10 kg 300 ಗ್ರಾಮು. ಹೈಟ್ ಬಂದುಬಿಟ್ಟು 80 ಸೆಂಟಿಮೀಟರ್ ಇದೆ. ಇಲ್ಲಿ ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಕನ್ಫರ್ಮೇಷನ್ ಪ್ಲೀಸ್ ಚೆಕ್ ದ ಇನ್ಫಾರ್ಮೇಷನ್ ಥ್ರೋಲಿ ಬಿಫೋರ್ ಸಬ್ಮಿಟಿಂಗ್ ಅಂತಿದೆ. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ನಾವು ಕ್ರೋಮಲ್ಲಿ ಪೋಷನ್ ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡಬೇಕಾಗುತ್ತೆ. ನೀವು ಕ್ರೋಮಲ್ಲಿ ಪೋಷನ್ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ 3 ಲೈನ್ ಮೇಲೆ ಕ್ಲಿಕ್ ಮಾಡಬೇಕು. ಪೋಷನ್ ಕ್ಯಾಲ್ಕುಲೇಟರ್ ಅಂತ ಓಪನ್ ಆಗುತ್ತೆ. ಅದನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತೇಳಿ ಕೊಟ್ಟಿದ್ದಾರೆ. ಸೆಲೆಕ್ಟ್ ಜೆಂಡರ್, ಎಂಟರ್ ಡೇಟ್ ಆಫ್ ಬರ್ತ್, ಎಂಟರ್ ಹೈಟ್ ಇನ್ ಸೆಂಟಿಮೀಟರ್, ಎಂಟರ್ ವೇಟ್ ಇನ್ ಕಿಲೋಗ್ರಾಮ್, ಕ್ಲಿಕ್ ಆನ್ ಶೋ ರಿಸಲ್ಟ್ ಅಂತಿದೆ. ಮೊದಲು ನಾವು ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು, ಗರ್ಲ್ ಬೇಬಿ ಅದು. ಆದ ನಂತರ ನಾವು ಡೇಟ್ ಆಫ್ ಬರ್ತು ಸೆಲೆಕ್ಟ್ ಮಾಡ್ಕೋಬೇಕು. ಹೈಟ್ ಎಷ್ಟಿದೆ 80 ಸೆಂಟಿಮೀಟರ್, ತೂಕ ಬಂದು 10.3. ಇಷ್ಟು ಎಂಟ್ರಿ ಮಾಡಿದ ನಂತರ ನಿಮಗೆ ಶೋ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಶೋ ರಿಸಲ್ಟಲ್ಲಿ ನಿಮಗೆ ಕ್ಲಿಯರಾಗಿ ಆ ಮಗುವಿನ ಸ್ಥಿತಿ ಗೊತ್ತಾಗುತ್ತೆ. ಸ್ಟಂಟಿಂಗಲ್ಲಿ ನಾರ್ಮಲ್ ಇದೆ, ಅಂಡರ್ ವೇಟಲ್ಲಿ ನಾರ್ಮಲ್ ಇದೆ, ವೇಸ್ಟಿಂಗಲ್ಲಿ ನಾರ್ಮಲ್ ಇದೆ. ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ವೇಸ್ಟಿಂಗಲ್ಲಿ ಸ್ಯಾಮ್ ಅಂತ ಇದೆ, ಆದ್ದರಿಂದ ಆ ಮಗು ರಿಯಲ್ ಆಗಿ ನಾರ್ಮಲ್ ಇದೆ, ಆದ್ದರಿಂದ ನಾವು ಅದನ್ನ ಕರೆಕ್ಷನ್ ಮಾಡುತ್ತಿದ್ದೇವೆ. ಕರೆಕ್ಷನ್ ಪೇಜಲ್ಲಿ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಕನ್ಫರ್ಮೇಷನ್ ಕೇಳುತ್ತೆ. ಸಬ್ಮಿಟ್ ಮೇಲೆ ಕೊಡಿ. ಗ್ರೋತ್ ಮಾನಿಟರಿಂಗ್ ಅಪ್ಡೇಟ್ ಸಕ್ಸಸ್ಫುಲಿ. ಗೋ ಬ್ಯಾಕ್ ಅಂತಿದೆ. ನಾವು ಹಾಕಿರುವಂತಹ ತೂಕ ಮತ್ತು ಎತ್ತರ ನಾವು ನೋಡ್ಬೋದು. ಇಲ್ಲಿ 10 kg 300 ಗ್ರಾಮು 80 ಸೆಂಟಿಮೀಟರ್. ಅಂದರೆ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಮೆಜರ್ಮೆಂಟ್ ಎತ್ತರ ಮತ್ತು ತೂಕ ಅಳತೆ ಮಾಡಿದ ಮರುದಿನ ನಾವು ನಮ್ಮ
ಮೇಲ್ವಿಚಾರಕರ ಲಾಗಿನಲ್ಲಿ ಕರೆಕ್ಷನ್ಗೆ ಅವಕಾಶ ಇರುತ್ತೆ. ಗ್ರೋತ್ ಮಾನಿಟರಿಂಗಲ್ಲಿ ನಮಗೆ ಆವಾಗಲೇ ನಮಗೆ ಸ್ಯಾಮ್ ಒಂದಿತ್ತು, ಅದು ಈಗ 0 ಆಗಿದೆ. ನಮಗೆ ಮರುದಿನ ಅಂದರೆ ಮುಂದಿನ ನೆಕ್ಸ್ಟ್ ದಿನದಲ್ಲಿ ನಮಗೆ ನೆಕ್ಸ್ಟ್ ಡೇದಲ್ಲಿ ಆ ಮಗು ನಾರ್ಮಲ್ ಆಗಿ ರಿಪೋರ್ಟ್ ಬರುತ್ತೆ. ಇಲ್ಲಿ ಸೂಪರ್ವೈಸರ್ ಎಂಟ್ರಿ 1 ಅಂತಿದೆ. ಈ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಕಣ್ತಪ್ಪಿನಿಂದ ಮಕ್ಕಳ ಎತ್ತರ ಮತ್ತು ತೂಕವನ್ನು ನಮೂದಿಸಿದಾಗ ವೃತ್ತದ ಮೇಲ್ವಿಚಾರಕರ ಲಾಗಿನ್ನಲ್ಲಿ ಯಾವ ರೀತಿಯಾಗಿ ಕರೆಕ್ಷನ್ ಮಾಡುವುದಂತೇಳಿ ನಾನು ತಿಳಿಸಿಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.